ವಕ್ಫ್ ಬೋರ್ಡ್ ಕಾನೂನಿಗೆ ತಿದ್ದುಪಡಿ ಮಾಡಿರುವಂತಹ ವಿಚಾರ ಸಂಬಂಧ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿ ಒಂದು ಕಮ್ಯುನಲ್ ಪಾರ್ಟಿ, ಬಿಜೆಪಿ ಎಂದಿಗೂ ಜಾತ್ಯತೀತರ ಪರವಾಗಿಲ್ಲ, ಎನ್ಡಿಎಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ, ನಾವೆಲ್ಲರೂ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ಬಗ್ಗೆ ಬಿಲ್ಲು ವಕ್ಫ್ ಬೋರ್ಡ್ ಬಲ್ಲೆ ಬದಲಾವಣೆ ಮಾಡಲಿಕ್ಕೆ, ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಗೆ, ಎನ್ಡಿಎ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ. ಯಾಕಂತಂದ್ರೆ ಬಿಜೆಪಿಯವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥವ್ರು, ಸೆಕ್ಯುಲರಿಸಂ ಪರ ಇಲ್ಲ, ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಮೊದಲಿಂದಲೂ ಕೂಡ ಅವರು ಬಿಜೆಪಿಯವರು ದೇ ಆರ್ ನೋನ್ ಆಸ್ ಕಮ್ಯುನಲ್ ಪಾರ್ಟಿಯವರು. ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ. ಈಗ ಕನ್ವರ್ಷನ್ ಬಗ್ಗೆ ಕಾನೂನು ತಂದವರು ಯಾರು? ಅವರೇ ಅಲ್ವಾ ಬಿಜೆಪಿ ಅವರು. ಕೌ ಸ್ಲಾಟರ್ ಅಮೆಂಡ್ಮೆಂಟ್ ತಗೊಂಡ್ಬಂದವರು ಯಾರು? ಅವರೇ ಅಲ್ವಾ. ಇದನ್ನು ಹಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಸಿಎಂ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ಮಾಡಿದ್ದಾರೆ. ನಾನು ಎಲ್ಲ ಕಾಲಕ್ಕೂ ಸಿಎಂ ಪರವಾಗಿದ್ದೇನೆ, ನಾನು ಮಾತ್ರ ಅಲ್ಲ, ನಮ್ಮ ಇಡೀ ಪಕ್ಷವೇ ಸಿಎಂ ಪರ ಗಟ್ಟಿಯಾಗಿ ನಿಲ್ಲುತ್ತೆ. ಸಿಎಂ ಸ್ವಲ್ಪ ಎಮೋಷನಲ್ ಮ್ಯಾನ್ ಆಗಿದ್ದು, ಹೀಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಅವರು ತೆಗೆದುಕೊಂಡಂತೆ ಕಂಡು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೂ ಏನು ಮಾಡಿ, ಪಾಪ ಅವರು ಒಂಥರ ಪರ್ಸನಲಿ ಎಮೋಷ್ನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಸುಳ್ಳ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಡೀ ರಾಜ್ಯದ ಒಬ್ಬ ಹಿಂದುಳಿದ, ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ 2ನೇ ಸತಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕನ ತೇಜೋವಾದಿಗೆ BJPಯವರು, ಜನತಾದಳವರು ಹೊರಟುಬಿಟ್ರಲ್ಲ, ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ, ಸರ್ಕಾರ, ನಾಳೆ ನಮ್ಮ ACC ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ, ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ, ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ. ಬಂಡೆನೋ ಬಲನೋ ತೋಳೋ ಏನೋ, ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ಪಾದಯಾತ್ರೆ ವೇಳೆ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ಕಿಡಿಕಾರಿದರು. ಕಾಂಗ್ರೆಸ್ ಸರ್ಕಾರ ಅತಿ ಭ್ರಷ್ಟ ಸರ್ಕಾರವಾಗಿದೆ, ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯ ಅವರಿಗೆ ನೈತಿಕತೆ ಇದ್ರೆ ಆರೋಪ ಬಂದ ದಿನನೇ ರಾಜೀನಾಮೆ ಕೊಡಬೇಕಾಗಿತ್ತು. ನೀವು ಭ್ರಷ್ಟಾಚಾರದಲ್ಲಿ ಪಾಲುದಾರರಾಗಿದ್ದು, ಈಗ ನೀವು ಸಭೆಯನ್ನ ಮಾಡಿದ್ರೆ ಕ್ಲೀನ್ ಕಾಂಗ್ರೆಸ್ ಆಗೋದಿಲ್ಲ ಅಂತ ಲೇವಡಿ ಮಾಡಿದ್ರು. ಅದಕ್ಕಾಗಿ ವಿಧಾನಸಭೆ, ವಿಧಾನ ಪರಿಷತ್ ಪಲಾಯನ ಮಾಡಿದ್ರಿ. ನಾವು ದಾಖಲೆಗಳನ್ನಿಟ್ಟು ಕೇಳ್ತೀವಿ ಅಂತ ನಿಮಗೆ ಗೊತ್ತಿತ್ತು. ಉತ್ತರಿಸುವ ಸಾಮರ್ಥ್ಯ ನಿಮ್ಗಿರ್ಲಿಲ್ಲ, ಅದಕ್ಕಾಗಿ ಪಲಾಯನ ಮಾಡಿದ್ರಿ. ಈಗ ಭ್ರಷ್ಟಾಚಾರ ಸಮರ್ಥನೆಗೆ ಸಭೆ ಮಾಡ್ತಾ ಇದ್ದೀರಿ, ಭ್ರಷ್ಟಾಚಾರ ಸಮರ್ಥನೆಗೆ ಸಭೆ ಮಾಡ್ತಾ ಇದ್ದೀರಿ. ಏನೇ ಸಭೆ ಮಾಡಿದ್ರು ಕಾಗೆ ಬೆಳಗಾಗಕ್ಕೆ ಸಾಧ್ಯನಾ? ಕಾಗೆ ಕರಗಿಗ ಬೆಳಗಿದೆಯಾ? ಕಾಂಗ್ರೆಸ್ ಕರೆಕ್ಟ್ ಕಾಂಗ್ರೆಸ್, ಕ್ಲೀನ್ ಕಾಂಗ್ರೆಸ್ ಆಗಕ್ಕೆ ಸಾಧ್ಯನಾ? ಕಾಂಗ್ರೆಸ್ ಏನಿದ್ರು ಕರೆಕ್ಟ್ ಕಾಂಗ್ರೆಸ್, ಕ್ಲೀನ್ ಕಾಂಗ್ರೆಸ್ ಆಗಕ್ಕೆ ಸಾಧ್ಯ ಇಲ್ಲ. ಕಾಗೆ ಹೇಗೆ ಬೆಳ್ಳಗಿರಲ್ವೋ ಹಾಗೆ ಕಾಂಗ್ರೆಸ್ ಕೂಡ ಸ್ವಚ್ಛವಾಗಿರೋದೇ ಪಾರ್ಟಿ ಅಲ್ಲ, ಅದೇನಿದ್ರು ಭ್ರಷ್ಟ ಪಾರ್ಟಿ. ಎಂತ ಪಾರ್ಟಿ? ಭ್ರಷ್ಟ ಪಾರ್ಟಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ, ಯುವರ್ ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಕ್ಲೀನ್ ಅಡ್ಮಿನಿಸ್ಟ್ರೇಷನ್. ಇನ್ನು ಪಾದಯಾತ್ರೆ ವೇಳೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರ ಕಿತ್ತು ಒಗೀತೀವಿ ಅಂತ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಇದೀಗ ಭ್ರಷ್ಟಾಚಾರದಲ್ಲೇ ಮುಳುಗಿದೆ. ಸಿಎಂ ಸಿದ್ದರಾಮಯ್ಯ ಮೂಡದಲ್ಲಿ 14 ಸೀಟ್ಗಳನ್ನ ಸುಳ್ಳು ದಾಖಲೆ ಕೊಟ್ಟು ಕಬಳಿಸಿದ್ದಾರೆ ಅಂತ ಕಿಡಿಕಾರಿದರು. ಭ್ರಷ್ಟಾಚಾರವನ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಬಿಡ್ತೀವಿ, ಕಿತ್ತೊಗಿತೀವಿ ಅಂತಕ್ಕಂಥ ಸುಳ್ಳು ಭರವಸೆಗಳನ್ನ ಮೂಡಿಸಿ ಅಹಿಂದ ವರ್ಗ ಹಾಗೂ ಹಿಂದುಳಿದಿರ್ತಕ್ಕಂಥ ವರ್ಗಗಳಿಗೆ ಇವತ್ತು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ.
ಇವತ್ತು ಮೂಡದಲ್ಲಿ 14 ನಿವೇಶನಗಳು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಅವರ ಕುಟುಂಬ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡುವ ಮೂಲಕ ದಲಿತರಿಗೆ ಸೇರಿರ್ತಕ್ಕಂಥ ಜಮೀನನ್ನ ಇವತ್ತು ಯಾವ ರೀತಿ 14 ನಿವೇಶನಗಳನ್ನ ಅವರಿಗೆ ಬರೆಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೆಲವು ಪ್ರಶ್ನೆಗಳನ್ನು ಕುಮಾರಸ್ವಾಮಿಗೆ ಕೇಳಿದ್ದೇನೆ, ಅದಕ್ಕೆ ಉತ್ತರ ಕೊಡಬೇಕು. ಅವರು ಕೇಂದ್ರ ಮಂತ್ರಿಯಾಗಿದ್ದು ಸ್ವಚ್ಛ ಆಡಳಿತ ಕೊಡಬೇಕು, ಗಂಗಾ ಜಲದ ರೀತಿ ಕ್ಲೀನ್ ಆಗಿ ಕುಮಾರಸ್ವಾಮಿ ಬರಬೇಕು ಅಂತ ಕಿಡಿಕಾರಿದ್ರು. ಅಲ್ಲ ರೀ, ಇಶ್ಯೂ ಇದ್ಕೊಂಡು ಯಾತ್ರೆ ಮಾಡೋದು ಪರವಾಗಿಲ್ಲ, ಇಶ್ಯೂನೇ ಇಲ್ಲ, ಇಶ್ಯೂ ಇಲ್ಲದೆ ಇಶ್ಯೂ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಕೆಲವು ಪ್ರಶ್ನೆ ಕೇಳಿದ್ದೀನಿ, ಅದಕ್ಕೆ ಅವ್ರು ಉತ್ತರ ಕೊಡ್ತಾ ಇಲ್ಲ ಅಷ್ಟೇ. ಇಟ್ ಈಸ್ ಬಿಟ್ವೀನ್ ಈಸ್ ಎ ಸೆಂಟ್ರಲ್ ಮಿನಿಸ್ಟರ್. ಅವರು ಅವ್ರ ಫ್ಯಾಮಿಲಿ ಭಾಳ ಕ್ಲೀನಾಗಿರಬೇಕು, ಸ್ವಚ್ಛ ಆಡಳಿತವನ್ನು ಈ ರಾಷ್ಟ್ರಕ್ಕೆ ಕೊಡಬೇಕು, ಸ್ವಚ್ಛತೆ ಕಾಪಾಡಬೇಕು, ಗಂಗಾ ಜಲದಲ್ಲಿ ಹೋಗಿ ಕ್ಲೀನಾಗಿ ಬರಬೇಕು. ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಸರ್, ಮೈಸೂರಿಗೆ ಬರೋದೊಳಗಡೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತೇಳಿ ಬಿಜೆಪಿ ಅವರು ಸರ್ ವಾದ ಮಾಡ್ತಾ ಇರುವಂಥದ್ದು. ನೋಡೋಣ ಏನೇನು ಅವ್ರ ಆಸೆ ಇದೆಯೋ ಆಕಾಂಕ್ಷೆ ಇದೆಯೋ ಜನ ತೀರ್ಮಾನ ಮಾಡ್ತಾರೆ. ಅಲ್ಲ, ಇನ್ನು ಇದೇ ವೇಳೆ ಅಗತ್ಯ ವಸ್ತುಗಳ ದರ ಹೆಚ್ಚಳದ ಬಗ್ಗೆ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ರು. ಮನೆಹಾಳ ಕಾಂಗ್ರೆಸ್ನವರು ಬಂದು ಪೆಟ್ರೋಲ್, ಕರೆಂಟ್, ಹಾಲಿನ ಬೆಲೆ ಹೆಚ್ಚಳ ಮಾಡಿದ್ದಾರೆ. ಸಿದ್ದರಾಮಯ್ಯ 14, ಅವರ ಹಿಂಬಾಲಕರು 500 ಸೆಟ್ ಕಬಳಿಸಿದ್ದಾರೆ. 3 ರಿಂದ 4 ಸಾವಿರ ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ನಮ್ಮ ಮೇಲೆ ಟ್ಯಾಕ್ಸು, ಸಿದ್ದರಾಮಯ್ಯನವರಿಗೆ ಸಬ್ಸಿಡಿ, ಅವ್ರಿಗೆ ಎಷ್ಟು 14 ಸೈಟ್ಗೂ ಸಬ್ಸಿಡಿಯಾಗಿ ಕೊಟ್ಬಿಟ್ಟವ್ರೆ. ಅವ್ರಿಗೆ 14 ಸೈಟು. ಅವರು ಆನೆ ಒಂಥರ ಓದಿ ದಾರಿ ಮಾಡಿಕೊಟ್ರೆ ಅವರ ಹಿಂಬಾಲಕರು 500 ಸೈಟ್ ಲೂಟಿ ಹೊಡೆದಿದ್ದಾರೆ. ಇವರು 14, ಅವ್ರ ಹಿಂಬಾಲಕರು 500 ಸೈಟ್, ಒಟ್ಟು 3 ರಿಂದ 4 ಸಾವಿರ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ಬರೀ 14 ಸೈಟ್ ಅಲ್ಲ, 3 ರಿಂದ 4 ಸಾವಿರ ಕೋಟಿಯನ್ನ ಲೂಟಿ ಮಾಡಿದ್ದಾರೆ. ಇದರ ವಿರುದ್ಧ ಹೋರಾಟ. ನಾವು ಯಾರೋ ಏನೋ ಮಾಡಿದ್ದಾರೆ ಅಂತಲ್ಲ, ಕಳ್ಳ ಕದ್ದು ಬಿಟ್ಟಿದ್ದಾರೆ, ಖಜಾನೆ ಲೂಟಿ ಆಗಿದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಹೀಗೆ ಬಿಟ್ರೆ ಕರ್ನಾಟಕವನ್ನ ಲೂಟಿ ಮಾಡಿ ಅಲ್ಲಿ ರಾಹುಲ್ ಗಾಂಧಿಗೆ ಎಲ್ಲ ಹಣ ಕಳ್ಸಕ್ಕೆ ವ್ಯವಸ್ಥೆ ATM ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಇವತ್ತು ಜನಾಂದೋಲನ ಸಮಾವೇಶ ನಡೆಯಲಿದೆ. ಹೀಗಾಗಿ ಸಮಾವೇಶದ ಜವಾಬ್ದಾರಿಯನ್ನು ಹೊತ್ತಿರುವಂತಹ DCM DK ಶಿವಕುಮಾರ್ ನಿನ್ನೆ ಸಮಾವೇಶದ ವೇದಿಕೆಯನ್ನು ವೀಕ್ಷಿಸಿದರು. ವೇದಿಕೆ ಬಳಿ ಆಗಮಿಸಿ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ಮೊಬೈಲ್